109ನೇ ಶ್ಲೋಕ ನೋಡಿ. ಹರಿರ್ಯಾತಿ ಹರಿರ್ಯಾತಿ ದಸ್ಯು ವ್ಯಾಜೇನ ಯೋ ವದೇತ್ ಸೋಪಿ ಸದ್ಗತಿಮಾಪ್ನೋತಿ ಗತಿಂ ಸುಕೃತಿನೋ ಯಥಾ. ಇಲ್ಲಿ ಭಗವಂತನ ನಾಮವನ್ನು ಉಚ್ಚಾರ ಮಾಡಿದರೆ ಅದರಿಂದ ಏನು ಫಲ ಸಿಗ್ತದೆ, ಅದಕ್ಕೆ ಎಷ್ಟು ಮಹಿಮೆ ಇದೆ ಅನ್ನೋದನ್ನು ಈ ಶ್ಲೋಕದಲ್ಲಿ ವರ್ಣನೆ ಮಾಡ್ತಾ ಇದ್ದಾರೆ. ಹರಿರ್ಯಾತಿ ಹರಿರ್ಯಾತಿ ಎಂಬುದಾಗಿ ಯಾವುದೋ ಒಂದು ನೆಪದಿಂದ ಕಳ್ಳ ಹೋಗ್ತಾ ಇದ್ದಾನೆ ಅಂತ ಹೇಳಲಿಕ್ಕೆ, ಒಬ್ಬ ಕಳ್ಳ ಏನೋ ಒಂದು ವಸ್ತುವನ್ನು ಕಳ್ಳತನ ಮಾಡಿ ಓಡಿ ಹೋಗ್ತಾ ಇರ್ತಾನೆ. ಆವಾಗ ಕಳ್ಳ ಹೋಗ್ತಾ ಇದ್ದಾನೆ ಅಂತ ಹೇಳೋದು ಬದಲು ಹರಿರ್ಯಾತಿ ಹರಿರ್ಯಾತಿ, ಹರಿ ಹೋಗ್ತಾ ಇದ್ದಾನೆ ಅಂತ ಹೇಳಿದ್ರು ಕೂಡ, ಹರಿ ಅಂತಂದ್ರೂ ಕೂಡ ಕಳ್ಳ ಅಂತ ಒಂದು ಅರ್ಥ ಇದೆ. ಕಳ್ಳ ಹೋಗ್ತಾ ಇದ್ದಾನೆ ಅನ್ನೋ ಉದ್ದೇಶ ಇಟ್ಕೊಂಡು ಹರಿರ್ಯಾತಿ ಎಂಬುದಾಗಿ ಹೇಳಿದರೂ ಕೂಡ ಹರಿಹಿ ಯಾತಿ, ಹರಿಯು ಹೋಗ್ತಾ ಇದ್ದಾನೆ ಅಂತ ಅರ್ಥ. ಅದಕ್ಕೆ ಈ ಒಂದು ನೆಪ ಇಟ್ಟುಕೊಂಡು ಹರಿ ಎಂಬ ಶಬ್ದವನ್ನು ಉಚ್ಚಾರ ಮಾಡಿದರೂ ಕೂಡ ಅವನಿಗೂ ಸದ್ಗತಿ ಆಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಹೇಗೆ ಒಳ್ಳೆ ಪುಣ್ಯಶಾಲಿಗಳು ಸದ್ಗತಿಯನ್ನು ಪಡಿತಾರೋ ಅದೇ ರೀತಿಯಾಗಿ ಕಳ್ಳತನದ ನೆಪದಿಂದ ಹರಿ ಹೋಗ್ತಾ ಇದ್ದಾನೆ, ಹರಿಹಿ ಯಾತಿ ಅಂತ ಯಾರು ಹೇಳ್ತಾರೋ ಅಂಥವರಿಗೂ ಕೂಡ ಅವನ ಬಾಯಿಂದ ಹರಿನಾಮೋಚ್ಚಾರಣೆಯನ್ನು ಮಾಡಿದ್ದರಿಂದ ಅವನಿಗೂ ಕೂಡ ಸದ್ಗತಿ ಆಗ್ತದೆ ಅಂತ. ಆ ಭಗವಂತನ ನಾಮಕ್ಕೇನೆ ಆ ಒಂದು ಶಕ್ತಿ ಇದೆ. ಯಾವ ಉದ್ದೇಶದಿಂದಲಾದರೂ ಸರಿ ಭಗವಂತನ ನಾಮ ಅವರ ಬಾಯಲ್ಲಿ ಬಂತು ಅಂದರೆ ಅದು ಪಾಪಗಳನ್ನು ಪರಿಹಾರ ಮಾಡ್ತದೆ, ಅವರಿಗೆ ಸದ್ಗತಿಯನ್ನು ಉಂಟು ಮಾಡ್ತದೆ ಅನ್ನೋದು ಆ ಭಗವಂತನ ನಾಮದ ಒಂದು ಮಹತ್ವ. ಹಾಗೆ ಮುಂದೆ 110ನೇ ಶ್ಲೋಕ. ವಾಸುದೇವಂ ಪರಿತ್ಯಜ್ಯ ಯೋ ಅನ್ಯಂ ದೇವಮುಪಾಸತೆ ತ್ಯಕ್ತ್ವಾಮೃತಂ ಸಮೂಢಾತ್ಮಾ ಭುಂಕ್ತೆ ಹಾಲಾಹಲಂ ವಿಷಂ. ವಾಸುದೇವ ರೂಪಿಯಾಗಿರ್ತಕ್ಕಂಥ ಭಗವಂತ, ಮೋಕ್ಷಪ್ರದನಾಗಿರ್ತಕ್ಕಂಥವನು ಭಗವಂತ, ಆ ವಾಸುದೇವನನ್ನ ಬಿಟ್ಟು ಬೇರೆ ದೇವತೆಗಳನ್ನ ಅವರೇ ಸರ್ವೋತ್ತಮ ಎಂಬುದಾಗಿ ಯಾರು ಪೂಜೆ ಮಾಡ್ತಾರೋ, ಭಗವಂತನನ್ನ ಮರೆತು ಬೇರೆ ದೇವತೆಗಳನ್ನು ಯಾರು ಪೂಜೆ ಮಾಡ್ತಾರೋ, ಯಾರು ಆರಾಧನೆ ಮಾಡ್ತಾರೋ ಅವರು ಅಮೃತ ಮತ್ತು ಹಾಲಾಹಲ ವಿಷ ಎರಡೂ ಇದೆ. ಆ ಎರಡರಲ್ಲಿ ಅಮೃತವನ್ನು ಬಿಟ್ಟು ಹಾಲಾಹಲ ವಿಷವನ್ನು ಪಾನ ಮಾಡಿದರೆ ಯಾವ ರೀತಿ ಇರ್ತದೋ ಅದರಂತೆ ಆಗ್ತದೆ. ಭಗವಂತ ಅಂತಂದರೆ ಅವನು ಅಮೃತವನ್ನೇ ಕೊಡ್ತಕ್ಕಂಥವನು, ಮೋಕ್ಷವನ್ನು ಕೊಡ್ತಕ್ಕಂಥವನು ಭಗವಂತ. ಅಂತಹ ಭಗವಂತನನ್ನು ಬಿಟ್ಟು ಯೋ ಅನ್ಯಂ ದೇವೋಪಾಸತೆ, ಯಾರು ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ, ಮೋಕ್ಷಪ್ರದನಾಗಿರ್ತಕ್ಕಂಥ ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅಮೃತವನ್ನು ಬಿಟ್ಟು ಹಾಲಾಹಲ ವಿಷವನ್ನು ಕುಡಿದ ಹಾಗೆ ಆಗ್ತದೆ ಅವರ ಗತಿ ಅಂತ ತಿಳಿಸ್ತಾ ಇದ್ದಾರೆ. ಆದ್ದರಿಂದ ಭಗವಂತನನ್ನ ನಾವು ಮರೆಯಲೇಬಾರದು, ಸದಾ ಭಗವಂತನ ಸ್ಮರಣೆ ಮಾಡ್ತಾ ಇರಬೇಕು. ಭಗವಂತನನ್ನ ಮರೆತು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅದು ವ್ಯರ್ಥವಾಗ್ತದೆ, ಹಾಲಾಹಲ ವಿಷಕ್ಕೆ ಸಮಾನವಾಗ್ತದೆ ಅಂತ ತಿಳಿಸ್ತಾ ಇದ್ದಾರೆ. ಆದರೆ ಅನ್ಯ ದೇವತೆಗಳ ಉಪಾಸನೆಯನ್ನು ಮಾಡಲೇಬಾರದು ಅನ್ನೋ ಅಭಿಪ್ರಾಯ ಅಲ್ಲ. ಭಗವಂತನ ಪರಿವಾರತೆಯ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಬೇಕೇ ಹೊರತು ಅವರನ್ನೇ ಸರ್ವೋತ್ತಮತ್ವೇನ ಉಪಾಸನೆ ಮಾಡಬಾರದು ಅನ್ನೋದು ತಾತ್ಪರ್ಯ. ಬ್ರಹ್ಮಾದಿ ದೇವತೆಗಳನ್ನ ಭಗವಂತನ ಪರಿವಾರ ದೇವತೆಗಳು ಅಂತ ಉದ್ದೇಶ ಇಟ್ಟುಕೊಂಡು ಉಪಾಸನೆ ಮಾಡಬೇಕು ಹೊರತು ಭಗವಂತನನ್ನು ಮರೆತು ಅವರೇ ಸರ್ವೋತ್ತಮ, ರುದ್ರನೇ ಸರ್ವೋತ್ತಮ, ಬ್ರಹ್ಮನೇ ಸರ್ವೋತ್ತಮ ಅಂತ ಈ ರೀತಿ ಉಪಾಸನೆ ಮಾಡೋದು ಅದು ಹಾಲಾಹಲ ವಿಷಪಾನಕ್ಕೆ ಸಮಾನವಾದದ್ದು. ಇದನ್ನೇ ತಿಳಿಸ್ತಕ್ಕಂಥ ಇನ್ನೊಂದು ಶ್ಲೋಕ 111. ತ್ಯಕ್ತ್ವಾಮೃತಂ ಯಥಾ ಕಶ್ಚಿತ್ ಅನ್ಯಪಾನಂ ಪಿಬೇನ್ನರಃ ತಥಾ ಹರಿಂ ಪರಿತ್ಯಜ್ಯ
ಚಾನ್ಯ ದೇವಮುಪಾಸತೆ. ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥದ್ದು ಹೇಗೆ ಅಂದರೆ, ಅಮೃತಂ ತ್ಯಕ್ತ್ವ, ಅಮೃತವನ್ನು ಬಿಟ್ಟು ಅನ್ಯಪಾನಂ ಪಿಬೇನ್ನರಹ, ಬೇರೆದನ್ನ ಪಾನ ಮಾಡಿದ ಹಾಗೆ. ಅಮೃತ ಒಂದು ಕಡೆಗಿದೆ, ಇನ್ನೊಂದು ಕಡೆಗೆ ಬೇರೆ. ಬೇರೆ ಅಂತಂದ್ರೆ ಇಲ್ಲಿ ಅನ್ಯ ಅನ್ನೋ ಶಬ್ದದಿಂದ ನಿಷಿದ್ಧವಾದದ್ದು ಅಂತ ಇಟ್ಟುಕೊಂಡಿದ್ದಾರೆ. ನಿಷಿದ್ಧವಾದ ಪಾನ ಅಂತಂದು ಹೇಳಿದ್ರೆ ಮದ್ಯಪಾನ ಮೊದಲಾದವುಗಳು. ಮದ್ಯಪಾನವನ್ನ ಮಾಡಿದರೆ ಹೇಗಿರುತ್ತೋ ಹಾಗಾಗತ್ತೆ. ಅಮೃತವನ್ನು ಬಿಟ್ಟು, ಅಮೃತ ಕೈಗೆ ಸಿಗುವ ಹಾಗೆ ಇರುವಾಗ, ಅಮೃತದ ಪಕ್ಕದಲ್ಲೇ ಮದ್ಯ ಇರುವಾಗ, ಆ ಎರಡರಲ್ಲಿ ಅಮೃತವನ್ನ ಬಿಟ್ಟು ಮದ್ಯವನ್ನ ಯಾರು ಪಾನ ಮಾಡ್ತಾರೋ, ನಿಷಿದ್ಧವಾದ ಪಾನಗಳನ್ನ ಯಾರು ಮಾಡ್ತಾರೋ ಅದಕ್ಕೆ ಸಮಾನನಾಗ್ತಾನೆ. ಯಾರು ಅಂದ್ರೆ, ಯಾರು ಭಗವಂತನನ್ನ ಬಿಟ್ಟು ಹರಿಂ ತ್ಯಕ್ತ್ವ ಹರಿಂ ಪರಿತ್ಯಜ್ಯ ಅನ್ಯ ದೇವೋಪಾಸತೆ, ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅದು ಆ ರೀತಿ ಆಗ್ತದೆ. ಹಾಗೆ ಮುಂದಿದ್ದು ಸ್ವಧರ್ಮಂ ತು ಪರಿತ್ಯಜ್ಯ ಪರಧರ್ಮಂ ಯಥಾಚರೇತ್ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ. ಭಗವಂತನನ್ನ ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಹರಿಂ ಪರಿತ್ಯಜ್ಯ ಯೋ ಅನ್ಯ ದೇವಮುಪಾಸತೆ, ಅನ್ಯ ದೇವತೆಗಳನ್ನು ಯಾರು ಉಪಾಸನೆ ಮಾಡ್ತಾನೋ ಅವನು ಸ್ವಧರ್ಮಂತು ಪರಿತ್ಯಜ್ಯ ಪರಧರ್ಮಂ ಯಥಾಚರೇತ್, ಸ್ವಧರ್ಮವನ್ನ ಬಿಟ್ಟು ಪರಧರ್ಮವನ್ನ ಆಚರಣೆ ಮಾಡಿದ ಹಾಗೆ. ಸ್ವಧರ್ಮವನ್ನ ಬಿಟ್ಟು ಪರಧರ್ಮವನ್ನು ಆಚರಣೆ ಮಾಡೋದು ಮಹಾದೋಷ. ಅದು ದೊಡ್ಡ ದೋಷ ಅಂತ ಗೊತ್ತಿರ್ತಕ್ಕಂಥವರಿಗೆ ಈ ವಾಕ್ಯ. ಸ್ವಧರ್ಮವನ್ನ ಬಿಟ್ಟು ಪರಧರ್ಮವನ್ನ ಆಚರಣೆ ಮಾಡಿದರೆ ಎಂಥ ದೊಡ್ಡ ಅನರ್ಥವಾಗ್ತದೋ ಅದರಂತೆಯೇ ಹರಿಂ ಪರಿತ್ಯಜ್ಯ, ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅದು ಆ ರೀತಿ ಆಗ್ತದೆ ಅಂತ. ಭಗವದ್ಗೀತೆಯಲ್ಲಿ ಕೃಷ್ಣ ಸ್ವಧರ್ಮೇ ನಿಧನಂ ಶ್ರೇಯ ಪರಧರ್ಮೋ ಭಯಾವಹ ಅಂತ ಹೇಳಿದ್ದಾನೆ. ಸ್ವಧರ್ಮದಲ್ಲೇ ನಾವು ಎಷ್ಟೇ ಕಷ್ಟ ಆದರೂ ಪರವಾಗಿಲ್ಲ, ಸ್ವಧರ್ಮದಲ್ಲೇ ಇರಬೇಕು, ನಮ್ಮ ಧರ್ಮವನ್ನು ಆಚರಣೆ ಮಾಡಿಕೊಂಡಿರಬೇಕು. ಅದು ಬಿಟ್ಟು ಪರಧರ್ಮವನ್ನ ನಾವು ಆಶ್ರಯಿಸಿ ಬಿಟ್ರೆ ಅದು ಭಯಾವಹ ಅಂತ. ಭಯಾವಹ ಅಂದ್ರೆ ನರಕಾದಿ ಅನರ್ಥಗಳನ್ನು ಉಂಟು ಮಾಡ್ತದೆ ಅಂತ ಅರ್ಥ. ಹಾಗಾಗಿ ಈ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡೋದು ಕೂಡ ಅದರಂತೆ. ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿಬಿಟ್ರೆ ಅದು ಭಯಾವಹ ಅಂತ ಹೇಳಿದ ಹಾಗಾಯ್ತು. ಅಲ್ಲಿಗೆ ತಾತ್ಪರ್ಯ ಹೇಳಿದ ಹಾಗಾಯ್ತು. ಪರಧರ್ಮವನ್ನು ಆಚರಣೆ ಮಾಡಿದ ಹಾಗೆ ಅಂದ್ರೆ ಅದು ಭಯ, ನರಕಾದಿ ಅನರ್ಥಗಳನ್ನು ಉಂಟು ಮಾಡುತ್ತದೆ ಎನ್ನುವುದು ಅದರ ತಾತ್ಪರ್ಯ. ಹಾಗೆ ಇನ್ನೊಂದು ಶ್ಲೋಕದಿಂದ ಅದನ್ನು ವರ್ಣನೆ ಮಾಡ್ತಾ ಇದ್ದಾರೆ. ಗಾಂಚ ತ್ಯಕ್ತ್ವಾ ವಿಮೂಢಾತ್ಮ ಗಾರ್ಧಭೀಂ ವಂದತೆ ಯಥಾ ತಥಾ ಹರಿಂ ಪರಿತ್ಯಜ್ಯ ಚಾನ್ಯಂ ದೇವಮುಪಾಸತೆ. ಭಗವಂತನನ್ನ ಪರಿತ್ಯಾಗ ಮಾಡಿ ಅನ್ಯ ದೇವತೆಗಳನ್ನು ಯಾರು ಉಪಾಸನೆ ಮಾಡ್ತಾರೋ ಅವರು ಯಾವ ರೀತಿ ಅಂತಂದ್ರೆ, ಗೋಮಾತೆ ಹಸು, ಆ ಗೋವನ್ನು ಪರಿತ್ಯಾಗ ಮಾಡಿ ಗಾರ್ಧಭೀಂ ವಂದತೆ ಯತ, ಒಂದು ಕಡೆಗೆ ಕತ್ತೆ ಇದೆ, ಇನ್ನೊಂದು ಕಡೆಗೆ ಗೋವಿದೆ. ಆ ಗೋವು ಮತ್ತೆ ಕತ್ತೆ ಎರಡೂ ಇರುವಾಗ ಅದರಲ್ಲಿ ಗೋವನ್ನ ಬಿಟ್ಟು ಕತ್ತೆಗೆ ಯಾರಾದರೂ ನಮಸ್ಕಾರ ಮಾಡಿದರೆ ಅದು ಯಾವ ರೀತಿ ಇರ್ತದೆ? ಅದರಂತೆ ಭಗವಂತನನ್ನು ಬಿಟ್ಟು ಬೇರೆ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅವನಂತೆ ಆಗ್ತಾನೆ. ಗೋವನ್ನು ಬಿಟ್ಟು ಗಾರ್ಧಭಕ್ಕೆ, ಗಾರ್ಧಭಿ ಅಂತಂದ್ರೆ ಕತ್ತೆ, ಹೆಣ್ಣು ಕತ್ತೆ, ಆ ಕತ್ತೆಗೆ ನಮಸ್ಕಾರವನ್ನು ಮಾಡಿದರೆ ಯಾವ ರೀತಿಯಾಗಿ ಅವನು ಮೂರ್ಖ ಅಂತ ಕರೆಸ್ಕೊಳ್ತಾನೋ ಅದರಂತೆ ಇವನು ಕೂಡ ಮೂರ್ಖ ಆಗ್ತಾನೆ. ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಇವನು ಕೂಡ ಆ ರೀತಿಯಾಗಿ ಮೂರ್ಖ ಆಗ್ತಾನೆ ಅಂತ ಅರ್ಥ. ಹಾಗೆ ಮತ್ತೆ ಮುಂದೆ ಇನ್ನೊಂದು ಶ್ಲೋಕದಿಂದ ಅದನ್ನು ತಿಳಿಸ್ತಾ ಇದ್ದಾರೆ. ವಾಸುದೇವಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ ತೃಷಿತೋ ಜಾಹ್ನವೀ ತೀರೆ ಕೋಪಂ ಖನತಿ ದುರ್ಮತಿ. ವಾಸುದೇವಂ ಪರಿತ್ಯಜ್ಯ, ವಾಸುದೇವನನ್ನ ಪರಿತ್ಯಾಗ ಮಾಡಿ ಯಾರು ಬೇರೆ ದೇವತೆಗಳನ್ನು ಉಪಾಸನೆ ಮಾಡ್ತಾರೋ
ಅವನು ಹೇಗೆ ಅಂತಂದ್ರೆ ಜಾಹ್ನವಿ ತೀರದಲ್ಲಿ ಗಂಗಾ ನದಿ ಜೋರಾಗಿ ಗಂಗಾ ಪ್ರವಾಹ ಹರಿತಾ ಇದೆ, ಒಳ್ಳೆ ತಿಳಿಯಾದ ನೀರು, ಕುಡಿಲಿಕ್ಕೆ ಯೋಗ್ಯವಾಗಿರ್ತಕ್ಕಂಥ ನೀರು. ಆ ನೀರು ಆ ಗಂಗೆಯಲ್ಲಿ ಹರಿತಾ ಇದೆ, ಪವಿತ್ರವಾಗಿರ್ತಕ್ಕಂಥದ್ದು. ಅಷ್ಟು ತಿಳಿಯಾದ ನೀರು ಹರಿತಾ ಇದ್ರೂ ಕೂಡ ಇವನಿಗೆ ಬಾಯಾರಿಕೆ ಆಗಿದೆ, ನೀರು ಕುಡಿಬೇಕು ಅಂತ ಅನಿಸ್ತಾ ಇದೆ. ಅದಕ್ಕೆ ಏನ್ ಮಾಡ್ತಾ ಇದ್ದಾನೆ ಅಂತಂದ್ರೆ ಆ ಜಾಹ್ನವಿ ತೀರದಲ್ಲಿ, ಗಂಗಾ ನದಿಯ ತೀರದಲ್ಲಿ ಬಾವಿ ತೋಡಿಸ್ತಾ ಇದ್ದಾನೆ. ಯಾಕೆ? ಬಾವಿ ತೋಡಿ ಆ ಬಾವಿಯಲ್ಲಿ ಬರ್ತಕ್ಕಂತಹ ನೀರನ್ನು ಕುಡಿದು ತನ್ನ ಹಸಿವೆಯನ್ನ, ತನ್ನ ತೃಷೆಯನ್ನು ನಿವಾರಣೆ ಮಾಡಿಕೊಳ್ಬೇಕು ಅಂತ ಹೇಳಿ. ಯಾವ ಮೂರ್ಖ ಗಂಗಾ ನದಿ ಪಕ್ಕದಲ್ಲೇ ಹರಿತಿರುವಾಗ ಅದರ ನೀರನ್ನು ಕುಡಿಯೋದು ಬಿಟ್ಟು ಆ ಗಂಗಾ ನದಿಯ ಪಕ್ಕದಲ್ಲೇ ಬಾವಿಯನ್ನ ತೋಡಿಸ್ತಾ ಇದ್ದಾನೋ ಅವನಿಗೆ ಸಮಾನನಾಗ್ತಾನೆ. ಯಾಕೆ ಅಂದ್ರೆ ವಾಸುದೇವ ಅವನು ಎಲ್ಲರಿಗೂ ಕೂಡ ಸ್ಮರಣೆ ಮಾತ್ರದಿಂದಲೇ ಮೋಕ್ಷವನ್ನು ಕೊಡ್ತಕ್ಕಂಥವನು. ಗಂಗಾ ನದಿ ಆರಾಮವಾಗಿ ಹರಿತಾ ಇದೆ, ತಿಳಿಯಾದ ನೀರು, ತಕ್ಷಣದಲ್ಲೇ ನೀರು ಕುಡಿದ್ರೆ ನಮಗೆ ತೃಷೆಯೂ ನಿವಾರಣೆ ಆಗ್ತದೆ, ಪುಣ್ಯವೂ ಬರ್ತದೆ, ಎಲ್ಲ ಪಾಪಗಳು ಪರಿಹಾರ ಆಗ್ತದೆ. ಇಹ ಪರ ಎರಡಕ್ಕೂ ಸುಖವನ್ನು ತಂದು ಕೊಡ್ತಕ್ಕಂಥದ್ದು ಆ ಗಂಗಾ ಜಲ. ಅದು ಪಕ್ಕದಲ್ಲೇ ಇದ್ರೂ ಕೂಡ ಇವನು ತೃಷೆ ಆಗಿದೆ, ನೀರಡಿಕೆ ಆಗಿದೆ. ಆ ಜಾಹ್ನವಿ ತೀರದಲ್ಲಿ ಬಾವಿಯನ್ನ ತೋಡಿಸ್ತಾ ಕೂತಿದ್ದಾನೆ. ಬಾವಿ ತೆಗೆದು ಅದರಲ್ಲಿ ಯಾವಾಗ ನೀರು ಬರಬೇಕು, ಯಾವಾಗ ಅದನ್ನು ಕುಡಿಬೇಕು, ಯಾವಾಗ ಇವನಿಗೆ ತೃಷೆ ನಿವಾರಣೆ ಆಗಬೇಕು. ಅವನು ಎಂಥ ಮೂರ್ಖ ಅಂತ ಕರೆಸ್ಕೊಳ್ತಾನೋ ಅದರಂತೆ ವಾಸುದೇವ ಮೋಕ್ಷಪ್ರದನಾಗಿರ್ತಕ್ಕಂಥವನು ಭಗವಂತ. ಸ್ಮರಣ ಮಾತ್ರದಿಂದಲೇ ಸಕಲ ಪಾಪಗಳನ್ನು ಪರಿಹಾರ ಮಾಡ್ತಕ್ಕಂಥವನು ಭಗವಂತ. ಅವನು ಇರುವಾಗ ಅವನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡಿದರೆ ಅವನಂತೆ ಮೂರ್ಖನಾಗ್ತಾನೆ ಅನ್ನೋದು ಇದರ ಅಭಿಪ್ರಾಯ. ಹಾಗೆ ಮುಂದೆ ಇದೇ ರೀತಿ ಅರ್ಥವನ್ನು ಕೊಡ್ತಕ್ಕಂಥ ಇನ್ನೊಂದು ಶ್ಲೋಕ. ಯಥಾ ಗಂಗೋದಕಂ ತ್ಯಕ್ತ್ವಾ ಪಿಬೇತ್ ಕೂಪೋದಕಂ ನರಃ ತಥಾ ಹರಿಂ ಪರಿತ್ಯಜ್ಯ ಯೋನ್ಯಂ ದೇವಮುಪಾಸತೆ. ಇದು ಸೇಮ್ ಇದೇ ರೀತಿ ಅರ್ಥವನ್ನು ಕೊಡ್ತಕ್ಕಂಥದ್ದೇ. ಯಾರು ಭಗವಂತನನ್ನ ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡ್ತಾನೋ ಅವನು ಯಥಾ ಗಂಗೋದಕಂ ತ್ಯಕ್ತ್ವಾ ಪಿಬೇತ್ ಕೂಪೋದಕಂ ನರಃ. ಗಂಗೆ ಅಲ್ಲಿದೆ, ಅದರ ಪಕ್ಕದಲ್ಲಿ ಒಂದು ಬಾವಿ ಇದೆ. ಹಿಂದೆ ಬಾವಿ ಇರಲಿಲ್ಲ, ತೋಡಿಸ್ತಾ ಇದ್ದ. ಕೂಪಂ ಖನತಿ, ಅವನು ದುರ್ಮತಿ. ಅವನು ಕೂಪಂ ಖನತಿ, ಬಾವಿ ತೋಡಿಸಿ ಆಮೇಲೆ ನೀರು ಬಂದು ಆಮೇಲೆ ಕುಡಿಬೇಕು ಅಂತ ಮಹಾ ಮೂರ್ಖ ಅವನು. ಇವನು ಅವನಿಗಿಂತ ಸ್ವಲ್ಪ ವಾಸಿ ಅನ್ಸುತ್ತೆ. ಯಾಕೆಂದ್ರೆ ಕೂಪ ರೆಡಿಯಾಗಿದೆ, ಬಾವಿ ರೆಡಿಯಾಗಿದೆ, ಪಕ್ಕದಲ್ಲಿ ಗಂಗಾ ನದಿ ಇದೆ. ಗಂಗಾ ನದಿಯಲ್ಲಿ ನೀರು ಚೆನ್ನಾಗಿದೆ, ಪುಣ್ಯನೂ ಬರ್ತದೆ, ಒಳ್ಳೆ ತಿಳಿಯಾದ ನೀರು. ಅದನ್ನ ಕುಡಿದು ತೃಷೆಯನ್ನು ನಿವಾರಣೆ ಮಾಡ್ಕೊಳ್ಳೋದು ಬಿಟ್ಟು ಪಕ್ಕದಲ್ಲಿರ್ತಕ್ಕಂಥ ಬಾವಿ ನೀರನ್ನ ಕುಡಿದ್ರೆ ಅವನಿಗೆ ಹೇಗೆ ಮೂರ್ಖ ಅಂತ ಕರೀತಾರೋ ಅದರಂತೆ ಭಗವಂತನನ್ನ ಬಿಟ್ಟು, ಹರಿಯನ್ನ ಬಿಟ್ಟು ಬೇರೆ ಅನ್ಯ ದೇವತೆಗಳನ್ನು ಉಪಾಸನೆ ಮಾಡುವವನು ಅವನಂತೆ ಮೂರ್ಖನಾಗ್ತಾನೆ ಅಂತ ಅಭಿಪ್ರಾಯ. ಇನ್ನೊಂದು ಇದೇ ಭಗವಂತನ ಮಹಿಮೆಯನ್ನ ತಿಳಿಸ್ಲಿಕ್ಕೋಸ್ಕರ ಸ್ವಮಾತರಂ ಪರಿತ್ಯಜ್ಯ ಶ್ವಪಾಕೀಂ ವಂದತೆ ಯಥಾ ತಥಾ ಹರಿಂ ಪರಿತ್ಯಜ್ಯ ಚಾನ್ಯಂ ದೇವಮುಪಾಸತೆ. ಸ್ವಮಾತರಂ ಪರಿತ್ಯಜ್ಯ, ಭಗವಂತನನ್ನ ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥವನು ತನ್ನ ತಾಯಿಯನ್ನ ಬಿಟ್ಟು ಬೇರೆ ಯಾವ ಒಬ್ಬ ಚಂಡಾಲ ಸ್ತ್ರೀಯನ್ನ ನಮಸ್ಕಾರ ಮಾಡಿದರೆ, ಶ್ವಪಾಕಿ ಅಂದ್ರೆ ಚಂಡಾಲ ಸ್ತ್ರೀ ಅಂತ ಅರ್ಥ. ನಾಯಿಯನ್ನ ಬೇಯಿಸಿ ತಿಂತಕ್ಕಂಥವ್ರು ಅಂಥ ಒಬ್ಬ ಸ್ತ್ರೀಯನ್ನ ಹೋಗಿ ನಮಸ್ಕಾರ ಮಾಡಿದರೆ ಅದು ಹೇಗಿರ್ತದೋ ಅದರಂತೆ ಆಗ್ತದೆ. ತನ್ನ ತಾಯಿ ಪಕ್ಕದಲ್ಲಿದ್ದಾಳೆ, ತಾಯಿ ಮಾತೃದೇವೋಭವ ಅಂತ ತಾಯಿಗೆ ನಮಸ್ಕಾರ ಮಾಡಿದರೆ ಭಗವಂತನಿಗೆ ನೇರವಾಗಿ ಹೋಗಿ ನಮಸ್ಕಾರ ಮಾಡಿದ ಹಾಗೆ. ಅಂತಹ ಒಂದು ಸೌಭಾಗ್ಯ ತಾಯಿ ಪಕ್ಕದಲ್ಲೇ ಇರುವಾಗ ತನ್ನ ತಾಯಿಯನ್ನ ಬಿಟ್ಟು ಒಬ್ಬ ಚಂಡಾಲ ಸ್ತ್ರೀಗೆ ನಮಸ್ಕಾರ ಮಾಡಿದರೆ ಅವನು ಯಾವ ರೀತಿಯಾಗಿ ಮೂರ್ಖ ಅಂತ ಕರೆಸ್ಕೊಳ್ತಾನೋ ಅದರಂತೆ ಭಗವಂತನನ್ನು ಬಿಟ್ಟು ಅನ್ಯ ದೇವತೆಗಳನ್ನು ಉಪಾಸನೆ ಮಾಡ್ತಕ್ಕಂಥವನು ಈ ರೀತಿ ಮೂರ್ಖನಾಗ್ತಾನೆ. ಆದ್ದರಿಂದ ಭಗವಂತನನ್ನ ಯಾವತ್ತೂ ಕೂಡ ನಾವು ಬಿಡಬಾರದು. ಅವನನ್ನು ಬಿಡದೆ ಅವನ ಉಪಾಸನೆಯನ್ನು ಸದಾ ಮಾಡ್ತಾ
ಉಳಿದ ದೇವತೆಗಳನ್ನು ಕೂಡ ತತ್ಪರಿವಾರತ್ವೇನ ಮಾಡಬೇಕೇ ಹೊರತು ಅವರೇ ಸರ್ವೋತ್ತಮ ಎಂಬುದಾಗಿ ಭಗವಂತನ ಅಂತರ್ಯಾಮಿ ವಿವಕ್ಷ ಇಲ್ಲದೆ, ಭಗವಂತನ ಸರ್ವೋತ್ತಮತ್ವ ಜ್ಞಾನ ಇಲ್ಲದೆ ಈ ರೀತಿಯಾಗಿ ಮಾಡಬಾರದು ಅನ್ನೋ ವಿಷಯವನ್ನ ಇಷ್ಟೂ ಶ್ಲೋಕಗಳಿಂದ ಚೆನ್ನಾಗಿ ಆಚಾರ್ಯರು ತಿಳಿಸ್ತಾ ಇದ್ದಾರೆ. ಶ್ರೀಕೃಷ್ಣಾರ್ಪಣಮಸ್ತು. ಏನಾದರೂ ಸಂಶಯಗಳಿದ್ದರೆ ಕೇಳಿ.